ವಾಟ್ಸಪ್ ಗಾಯ್ಸ್ ಹೆಂಗಿದ್ದಾರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವಿಡಿಯೋ. ಸೊ ಗೈಸ್ ಇವತ್ತು ವ್ಲಾಗ್ ಶುರು ಮಾಡ್ತಿದ್ದೀನಿ ನಾನು. ಇವತ್ತು ಡೇ 6 ಆದರೆ ಬ್ಲಾಗ್ ನಂಬರ್ 8. ಬಿಕಾಸ್ ಏನಾಯಿತು ಅಂದರೆ ನಿನ್ನೆ ನಾನು ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ನನಗೆ ಆ ವ್ಲಾಗ್ ಎಕ್ಸಿಬಿಷನ್ದು ತುಂಬ ಲಾಂಗ್ ಆಗೋಗಿದೆ, 32 ಮಿನಿಟ್ಸ್ ಆಗೋಗಿದೆ ವ್ಲಾಗು. ಅದಕ್ಕೆ ಹೆಚ್ಚಿಸ್ತಾ ಇದ್ದೀನಿ ಗೈಸ್, ಅದನ್ನು 2 ಪಾರ್ಟ್ ಮಾಡೋಣ ಅಂತ. ಅದಕ್ಕೆ 6, 7 ಇದು 8 ಆಗುತ್ತೆ. ಅದಾದಮೇಲೆ ಇವತ್ತು ಸೇಮ್ ಪ್ರೋಸೆಸ್, ಅದು BP6 ಎಕ್ಸಸೈಸ್, ಅದಾದಮೇಲೆ ಇನ್ಸ್ಪೆಕ್ಷನ್, ಆಮೇಲೆ ಇವತ್ತು ತಿಂಡಿ ಫಸ್ಟ್ ಇರೋಲ್ಲ ಗೈಸ್. ಫಸ್ಟ್ ನಾವು ಫ್ಲ್ಯಾಗ್ ಹಾಸ್ಟಿಂಗ್ ಹೋಗ್ಬೇಕಾಗಿರುತ್ತೆ. ಫ್ಲ್ಯಾಗ್ ಹಾಸ್ಟಿಂಗ್ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿ ಇರುತ್ತೆ. ಇವಾಗ BP6 ಎಕ್ಸಸೈಸ್ ಸೇಮ್ ನೆನ್ನೆ ತೋರಿಸಿದ್ದೀನಿ, ಮತ್ತೆ ತೋರಿಸಿ ನಿಮಗೂ ಬೋರ್ ಮಾಡಲ್ಲ. ಅದಾದಮೇಲೆ ವೀಡಿಯೋ ಕೂಡ ಲಾಂಗ್ ಆಗುತ್ತೆ ಅವೆಲ್ಲ ತೋರ್ಸೋಕ್ಕೋದ್ರೆ. ಸೊ ಇವಾಗ BP6 ಎಕ್ಸಸೈಸ್ ಮುಗಿಸ್ಕೊಂಡು ಫ್ಲ್ಯಾಗ್ ಹಾಸ್ಟಿಂಗು ಮುಗಿಸ್ಕೊಂಡು ಅದನ್ನು ತೋರಿಸಿದ್ದೀನಿ ನಿಮಗೆ. ಅದಾದಮೇಲೆ ತಿಂಡಿ ಆದಮೇಲೆ ನೆಕ್ಸ್ಟ್ ಯಾವ್ದಾರ ಆ್ಯಕ್ಟಿವಿಟಿ ಇದ್ದರೆ ಆ್ಯಕ್ಟಿವಿಟಿ, ಇಲ್ಲಾಂದರೆ ಏನು ಮಾಡ್ತೀವಿ ನೋಡೋಣ ಬನ್ನಿ. ಇವಾಗ ಲಾಸ್ಟ್ ಬ್ಲಾಗು ಗೈಸ್ ನೀವು ನೋಡಿ, ಚೆನ್ನಾಗಿದೆ. 2 ಎಕ್ಸಿಬಿಷನ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನೇ 2 ಸಲ ನೋಡಿದೆ. ಆಮೇಲೆ ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ ನಾನು ನೋಡಿದೆ ಇದನ್ನು ಎಡಿಟ್ ಮಾಡಬೇಕಾದ್ರೆ ಅಂತ. 32 ನಿಮಿಷ ಇದೆ ವೀಡಿಯೋ. ಅದಕ್ಕೆ ಏನು ಮಾಡ್ತೀನಿ, ಒಳಗಡೆ ಎಕ್ಸಿಬಿಷನ್ಸ್ದು ಒಂದು ವೀಡಿಯೋ, ಆಮೇಲೆ ಆಚೆ ಅರೇನಾ ಹತ್ರ ಇದ್ದಿದ್ದು ಎಕ್ಸಿಬಿಷನ್ಸ್ ಎಲ್ಲ ಒಂದು ವೀಡಿಯೋ ಮಾಡ್ತೀನಿ. ಆದರೆ ಏನಾಗುತ್ತೆ, ಕಮ್ಮಿ ಆಗುತ್ತೆ ಡ್ಯೂರೇಷನು. ಅಂದರೆ 32 ಮಿನಿಟ್ಸಿಂದ 15 ಆಯಿತು ಅಂದ್ರೂ ಅದು ಚೆನ್ನಾಗಿರುತ್ತೆ ವೀಡಿಯೋ. ಯಾಕೆಂದರೆ ನಿಮ್ಗೆ ನೋಡೋಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನನಗೆ ಹಾಕೋಕ್ಕೂ ಈಸಿ ಆಗುತ್ತೆ. ನಿಮ್ಗೆ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ನೀವು ನೋಡ್ತೀರಾ, ಇಲ್ಲಾಂದರೆ ನೋಡೋಲ್ಲ ಅಂತ ನನಗೆ ಅನಿಸೋ ಪ್ರಕಾರ. ಆಮೇಲೆ ಈ ವ್ಲಾಗ್ ಶುರು ಮಾಡಿರೋದ್ರಿಂದ ಗೊತ್ತು ನಿಮಗೆ, ವ್ಲಾಗ್ ಶುರು ಮಾಡಿರೋದು ಏನಕ್ಕೆ. ಐ ಆಮ್ ಇನ್ ಜಾಂಬೂರಿ, ಡೈಮಂಡ್ ಜುಬ್ಲಿ ಜಾಂಬೂರಿ ಇನ್ ತಮಿಳ್ನಾಡು, ತಿರುಚಿ. ಅದು ಆ್ಯಕ್ಚುಲಿ ತಿರುಚಿ ಅಲ್ಲ ಗೈಸ್, ಫುಲ್ ಹೆಸ್ರು ಏನೋ ಇದೆ, ಅದು ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ. ಎಲ್ಲರೂ ತಿರುಚಿ ಅಂತಾರೆ. ಸೊ ಅದಕ್ಕೆ ನಾನು ತಿರುಚಿ ಅಂತೀನಿ. ಇವಾಗ ಇಲ್ಲಿಂದ ಬನ್ನಿ ಹೋಗೋಣ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಸೊ ತಿಂಡಿ ಮುಗಿಸ್ಕೊಬಂದ್ವಿ. ಆಮೇಲೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರು ನೋಡ್ಬೋದು, ಸಬ್ಸ್ಕ್ರೈಬರು. ಆಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಸ್ಟೇಟ್ ಗೇಟ್ ತೋರಿಸ್ತಿದ್ದಾಳೆ ನಿಮ್ಗೆ. ಫಸ್ಟ್ ಇದು ನಮ್ಮ ಸ್ಟೇಟ್ ಗೇಟು ಗೈಸ್, ನೋಡ್ಬೋದು ಕರ್ನಾಟಕದ ಸ್ಟೇಟ್ ಗೇಟು. 2 ಕಡೆನೂ ನಮ್ಮದು ಕರ್ನಾಟಕ ಇದು ಹಾಕಿದ್ದಾರೆ. ಮಧ್ಯದಲ್ಲಿ ಬ್ಯಾಡನ್ ಪವಲು, ಆಮೇಲೆ ಫ್ಲಾಗ್ಸ್ ಇದೆ ಮೇಲೆ, ಆಮೇಲೆ ಎಲ್ಲೋ ರೆಡ್ ಇದನ್ನು ಮಾಡಿದ್ದಾರೆ. ಮೇಲೂ ಹೋಗಿ ಹತ್ಬೋದು ಗೈಸ್, ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ. ಇವಾಗ ಅರೇನಾಗೆ ಹೋಗಬೇಕು. ಅರೇನಾದಲ್ಲಿ ಏನೋ ರೇಲ್ಸಲ್ಲಿ ಇದೆಯಂತೆ, ಬನ್ನಿ ಹೋಗೋಣ. ನೋಡಿ ಚಾರ್ಜಿಂಗ್ ಮಾಡಿಲ್ಲ, ಎಲ್ಲರೂ ಕೂತಿದ್ದಾರೆ ಹಂಗೆ. ಇವಾಗ ಅರೇನಲ್ಲಿ ಸಿಗ್ತೀನಿ ಬನ್ನಿ ಗೈಸ್. ಸೊ ಸಾರಿ, ಅರೇನಾ ಆದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಸೊ ಅದಕ್ಕೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಚಾರ್ಜ್ ಮಾಡಿಕೊಂಡು ಫೋನ್ನ ಇವಾಗ ಬಂದಿದ್ದೀವಿ. ಇವಾಗ ಆ್ಯಕ್ಟಿವಿಟಿ ಕಾರ್ಡ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಬನ್ನಿ ಆ್ಯಕ್ಟಿವಿಟಿ ಕಾರ್ಡ್ ಸಬ್ಮಿಟ್ ಮಾಡಿಬಿಟ್ಟು ಬ್ಯಾಚಸ್ ಕೊಡ್ತಾರೆ, ಏನು ಮಾಡ್ತಾರೆ ನೋಡೋಣ. ಕಿಚನ್ ಹತ್ರ ಸಬ್ಮಿಟ್ ಮಾಡಬೇಕು, ಬನ್ನಿ ಕಿಚನ್ ಹತ್ರ ಹೋಗೋಣ. ಇವಾಗ ಗೈಸ್ ಇನ್ನೊಂದು ಆ್ಯಕ್ಟಿವಿಟಿ ಕಾರ್ಡ್ ಸಬ್ಮಿಟ್ ಮಾಡಾಯಿತು. ಇವಾಗ ಇದು ನನ್ನ ಕೈಯಲ್ಲಿದೆ, ನೋಡ್ಬೋದು. ಇದೇನು ಅಂದರೆ ಗೈಸ್ ಒಂದು ನಿಮಿಷ, ಇದರಿಂದ ಗೈಸ್ ಬೇರೆ ಸ್ಟೇಟು ಮತ್ತು ಕಂಟ್ರೀಸಿಂದ ಫ್ರೆಂಡ್ಸ್ ಸಿಕ್ಕೋಯ್ತಾರೋ ಅವ್ರದ್ದು ಸೈನ್ ಹಾಕ್ಸ್ಕೋಬೇಕಷ್ಟೇ. ಇಲ್ಲೆಲ್ಲ ಇದು ಆ್ಯಕ್ಚುಲಿ ಇದೊಂದೆಲ್ಲ ನಾನು ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ. ಇದು ಬೇರೆಯವ್ರದ್ದು, ನಾನು ಶ್ರೀಲಂಕಾದವ್ರದ್ದು ಸೈನ್ ಹಾಕ್ಸ್ಕೊಂಡಿದ್ದೆ. ಇವಾಗ ಇದನ್ನು ಸಬ್ಮಿಟ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ. ಊಟ ಮುಗಿಸ್ಕೊಬಂದು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇಲ್ಲಿ ಬಂದು ನೋಡ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ, ನೋಡ್ಬೋದು. ಇಲ್ಲಿ ಅವ್ನು ಬೌಲರ್ ಮಾಡ್ತಿದ್ದಾನೆ, ಬೌಲಿಂಗ್ ಮಾಡ್ತಿದ್ದಾನೆ. ಬೌಲಿಂಗ್ ಬಂತು, ಬಾಲ್ ಮೇಸ್ ನಾನು ಕೀಪರ್ ಕ್ಯಾಚ್ ಮಾಡ್ದೆ ವಾಪಸ್. ಸೊ ವೈಸ್ ಬನ್ನಿ ಇವಾಗ ನೆಕ್ಸ್ಟ್ ಅರೇನಾಗೆ ಹೋಗ್ಬೇಕು ಅಂತಿದ್ದಾರೆ. ನೋಡೋಣ ಅರೇನಾಗೆ ಹೋಗ್ತೀವ, ಬೇರೆ ಎಲ್ಲರೂ ಹೋಗ್ತೀವ. ಇನ್ನೊಂದು ಬಾಲ್ ತೋರಿಸ್ಬಿಡೋಣ. ಮತ್ತೆ ಜಸ್ಟ್ ಮಿಸ್ ಬೋಲ್ಡ್ ಆಗ್ತಿದ್ದ. ಸೊ ವೈಸ್ ಬನ್ನಿ ಇವಾಗ ಎಲ್ಲಿ ಹೋಗೋಣ ನೋಡೋಣ. ಸೊ ವೈಸ್ ಅದೇ ನಿಮಗೆ ಗೇಟ್ ವೇ ತೋರಿಸಿದ್ನಲ್ಲ ಗೈಸ್ ಬೆಳಗ್ಗೆ, ಅದೇ ಗೇಟ್ ವೇ ಮೇಲೆ ನಿಂತ್ಕೊಂಡಿದ್ದೀನಿ ಇವಾಗ. ಇಲ್ಲಿ ನಿಂತ್ಕೊಂಡು ನೋಡಿ, ಫುಲ್ ಇಲ್ಲಿಂದ ಅಲ್ಲಿ ತನಕ ಟೆಂಟು. ಆ ಏರಿಯಾ ಇದೆಯಲ್ಲ, ಅಲ್ಲಿ ಬಂದು ಮೆಸ್ಸು ನಮ್ಮದು. ಆಮೇಲೆ ಇದೇ ಆಪೋಸಿಟ್ ಸೈಡಿಗೆ ಬಂದರೆ ಇಲ್ಲಿ ಅರೇನಾ ಇದೆ. ನಮ್ದು ಒಳ್ಳೆ ಪೊಸಿಷನಲ್ಲಿದೆ ಗೈಸ್, ಒಳ್ಳೆ ಪ್ಲೇಸಲ್ಲಿ ನೋಡ್ಬೋದು. ಅಲ್ಲಿ ದೂರದಲ್ಲಿ ನೋಡಿ ಅರೇನಾ ಕಾಣಿಸ್ತಾ ಇದೆ. ಅಲ್ಲಿ ಅರೇನಾ ಏನೋ ಪ್ರೋಗ್ರಾಮ್ ನಡೀತಿದೆ. ಇವಾಗ ಹೋಗೋಣ. ಅಲ್ಲಿ ಏನೋ ಸಾಂಗ್ ಹಾಕಿದ್ರೆ ಗೈಸ್ ನಾನು ಅದನ್ನು ರೆಕಾರ್ಡ್ ಮಾಡಲ್ಲ ಬಿಕಾಸ್ ಕಾಪಿರೈಟ್ ಬಿದ್ದುಬಿಡುತ್ತೆ. ಆಮೇಲೆ ಟೆಂಟ್ಗಳು ನೋಡಿ ಗೈಸ್, ಎಷ್ಟು ಟೆಂಟ್ಗಳಿದೆ ನೋಡಿ, 1000 ಗಟ್ಟಲೆ ಟೆಂಟ್ಗಳಿದೆ ನೋಡಿ. ಓಕೆ ಬನ್ನಿ ಇವಾಗ ಅಲ್ಲೇ ಡೈರೆಕ್ಟಾಗಿ ಅರೇನಾಗೆ ಹೋಗಿ ಸಿಗ್ತೀನಿ ನಿಮಗೆ. ಅರೇನಾಗೆ ಹೋಗೋಕ್ಕೆ ನಮ್ಮ ಸದ್ಯ ಗೇಟ್ ಮೇಲೆ ನಿಂತಿದ್ದೀನಿ. ಇಲ್ಲಿ ನೋಡ್ಬೋದು, ನಮ್ಮ ಸಬ್ಸ್ಕ್ರೈಬರ್ ಇರ್ತಿದ್ದಾರೆ.
ಈ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ತಿದ್ದಾರೆ ಇಬ್ರು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಲ್ಲಿ ನೋಡಿ ನಮ್ಮ ಸ್ಕೂಲ್ ಹುಡುಗ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ಫ್ಯಾನ್ಸು ಫುಲ್ಲು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಫುಲ್ ಬ್ಲಾಗ್ ನೋಡಿ. ಫುಲ್ ಬ್ಲಾಗ್ ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ತುಂಬ ಬ್ಲಾಗ್ ಇದೆ. ಹಿಂದೆ ಏನೋ ಪ್ರೋಗ್ರಾಮ್ ನಡೀತಿದೆ, ನೋಡೋಣ ಬನ್ನಿ. ಮಾರ್ಚ್ ವಾಶ್ ತೋರಿಸ್ತೀನಿ ನೋಡಿ. ಮತ್ತೆ ಹೇಳ್ತಿದ್ದಾರೆ ಹಿಂದೆ ಮಾರ್ಚ್ ವಾಶ್ ನಡೀತಿದೆ. ಇಲ್ಲಿ ನಮ್ಮ ಇನ್ನೂ ಫ್ಯಾನ್ಸ್ ಬಂದರು ನೋಡ್ಬೋದು. ಸೊ ಗೈಸ್ ಇವರು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಎತ್ತರಕ್ಕೆ ಬೆಳಿ. ಫುಲ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೈಸ್ ಟು ಮೀಟ್ ಯು. ಆಮೇಲೆ ಗೈಸ್ ಬನ್ನಿ, ಇವಾಗ ನಿಮಗೆ ಇದು ಒಳಗೆ ಯಾರನ್ನ ಸಿಗ್ತೀನಿ. ಮಾರ್ಚ್ ವರ್ಷ ಅದೇ ತೋರಿಸ್ತೀನಿ ಗೈಸ್. ಅದೇ ನಾರ್ಮಲ್ ಏನೋ ಪ್ರೋಗ್ರಾಮ್ಸ್ ಸಾಂಗ್ ಇದೆ ತೋರಿಸಲ್ಲ, ಬಿಕಾಸ್ ಕಾಪಿ ರೈಟ್ ಬಿದ್ದುಬಿಡುತ್ತೆ. ಬನ್ನಿ ಇವಾಗ ಡೈರೆಕ್ಟಾಗಿ ನಿಮ್ಗೆ ಯಾರನ್ನ ಸಿಗ್ತೀನಿ ಗೈಸ್. ರಿಹರ್ಸಲ್ ಮುಗೀತು, ವೀಡಿಯೋ ಮಾಡಿಲ್ಲ ಬಿಕಾಸ್ ಟ್ರೇಡಿಂಗಲ್ಲಿ ಬ್ಯುಸಿ ಆಗೋದೇ ಒಂದು, ಮತ್ತು ಇನ್ನೊಂದು ಸರ್ ಪಕ್ಕದಲ್ಲೇ ಇದ್ರು. ಆಮೇಲೆ ನೋಡ್ಬೋದು ನಮ್ಮ ಹೊಸ ಫ್ರೆಂಡ್ಸು. ಥ್ಯಾಂಕ್ ಯು. ನೋಡಿ ಗೈಸ್ ನಮ್ಮ ಹುಡುಗರು ಅಂದರೆ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಫ್ರೆಂಡ್ಸ್ ನಿಮ್ಗೆ ತೋರಿಸಿದ್ದೀನಿ. ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇಲ್ಲ, 10% ತೋರಿಸಿದ್ದೀನಿ ನಿಮಗೆ. ಮತ್ತು ಇನ್ನೂ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವಾಗ ಗೈಸ್ ಶ್ರೀಲಂಕಾದವ್ರ ಹತ್ರ ಟ್ರೇಡ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಬನ್ನಿ ಶ್ರೀಲಂಕಾದ ಟ್ರೇಡ್ ಮಾಡಿದ್ರೆ ಟ್ರೇಡ್ ಮಾಡೋಣ, ಇಲ್ಲ ಅಂದರೆ ಬೇರೆಯವ್ರ ಹತ್ರ ಟ್ರೇಡ್ ಮಾಡೋಣ. ಮತ್ತು ಗೈಸ್ ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ, ಅದು ಟೆಂಟ್ ಹತ್ರ ಹೋದ್ಮೇಲೆ ತುಂಬ ಟಾಪ್ ಸೀಕ್ರೆಟ್, ಅದು ನಿಮ್ಗೆ ಅಲ್ಲೋದ್ಮೇಲೆ ಹೇಳ್ತೀನಿ ಬನ್ನಿ. ಗೈಸ್ ಶ್ರೀಲಂಕಾದವ್ರ ಹುಡುಕಿ ಸಿಗಲಿಲ್ಲ ಅವರು. ಸೊ ಅದಕ್ಕೆ ನೀವು ಇಲ್ಲಿ ನೋಡ್ಬೋದು, ನಾವು ಮೈನ್ ಸ್ಟೇಜ್ ಹತ್ರ ಬಂದ್ವಿ. ಇಲ್ಲಿ ಅವ್ರು ನೋಡ್ಕೊಂಡು ಅಲ್ಲಿ ಸೆಂಟ್ರಲ್ ಸ್ಟೇಜ್ ಇರುತ್ತೆ, ತಲೆ ನಿಮಿಷ ಅಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ ಸ್ಟೇಜ್ ಇದೆ. ಆಮೇಲೆ ಈ ಕಡೆ ಮೈನ್ ಸ್ಟೇಜ್ ಇದು. ಆಮೇಲೆ ನೀವು ನೋಡ್ಬೋದು ಅಂದರೆ ರೀಲ್ಸ್ ನಡೀತಿದೆ ಸಾರಿ ಬ್ರೈಟ್ನೆಸ್, ಅದು ಲೈಟ್ ಇದ್ರ ಮೇಲೆ ಇರೋದ್ರಿಂದ ಹಂಗೆ ಆಗ್ತಿದೆ. ಈ ಕಡೆಗೆ ಬಂದರೆ ನೋಡಿ ಬ್ರೈಟ್ನೆಸ್ ಜಾಸ್ತಿ ಮಾಡಬೇಕಾಗಿರುತ್ತೆ. ಅಲ್ಲಿ ಮೈನ್ ಸ್ಟೇಜು. ಇವಾಗ ಶ್ರೀಲಂಕಾದವ್ರು ಸಿಗ್ತಿಲ್ಲ ಗೈಸ್ ನಮಗೆ. ಇದು ಮಲ್ಲಕಂಬ ಮಾಡ್ತಿದ್ದಾರೆ ನಾಳೆ. ಸೊ ಅದಕ್ಕೆ ಇದು ರಿಹರ್ಸಲ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ರಿಹರ್ಸಲ್ಲು ಆಯಿತು ಒಂದ್ಸಲಿ, ಆಮೇಲೆ ನಾಳಿದ್ದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಗೈಸ್ ಶ್ರೀಲಂಕಾದವ್ರು ಏನು ಮಾಡಿದ್ರು ಸಿಗ್ತಿಲ್ಲ, ಸರ್ ಫೋನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಬನ್ನಿ ಸರ್ ಹತ್ರ ಹೋಗೋಣ. ನೋಡಿ ಸ್ಟೇಜು ಒಂದು ನಿಮಿಷ ನಿಮಗೆ ಅಲ್ಲಿ ಕ್ಲೀನಾಗಿ ತೋರಿಸ್ಬಿಡ್ತೀನಿ. ನೋಡಿ ನಿಮಗೆ ಬೆಳಗ್ಗೆ ಒಂದ್ಸಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್, ಈ ಕಡೆ ಬರೋಕ್ಕೆ ಚಾನ್ಸ್ ಕೊಟ್ಟರೆ. ಇವಾಗ ಬನ್ನಿ ಸರ್ ಕರೀತಾರೆ, ಅಲ್ಲಿ ಹೋಗೋಣ ಗೈಸ್. ಇದು ನೈಟ್ ವ್ಯೂ ನೋಡಿ, ಲೈಟ್ಸ್ ಎಲ್ಲ ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ. ಒಂದೇ ಲೈನಲ್ಲಿ ಫುಲ್ಲು ಲೈಟ್ ತುಂಬ ಹಾಳು ಮಾಡ್ತಿದೆ ವೀಡಿಯೋನ. ಸೊ ಇಲ್ಲೇ ನೋಡ್ಕೊಳ್ಳಿ ಗೈಸ್ ನೀವು, ಇಷ್ಟೊಂದು ಟ್ರೆಂಡ್ಸ್ ಇದೆ ನಿಮ್ಗಾಗಲೇ ಸಂಜೆ ಆಗ್ಬೇಕಾದ್ರೆ. ಸೊ ಗೈಸ್ ಬನ್ನಿ ಇವಾಗ ಸರ್ ಕರೀತಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗೋಣ. ಡಿನ್ನರಿಗೆ ಬಂದಿದ್ದೀವಿ. ಸರ್ ಇಲ್ಲಿ ನಮ್ಮ ಸರ್ ಫುಲ್ಲು ಮೋಟಿವೇಟ್ ಮಾಡ್ತಿದ್ದಾರೆ ನೋಡ್ಬೋದು. ನೋಡಿ ಸರ್, ನೋಡಿ ಗೈಸ್ ಇವಾಗ ಬನ್ನಿ ಡಿನ್ನರ್ ಮಾಡ್ಕೊಂಡು ಹೋಗೋಣ. ಏನಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಜೋಲ್ಸ್ ಮಾಡಿದ್ದಾರೆ ಗೈಸ್. ಇವಾಗ ಬನ್ನಿ ಇವಾಗ ಡಿನ್ನರ್ ಹೆಂಗಿದೆ ಗೈಸ್. ಊಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಫ್ಲ್ಯಾಶ್ ಆಯಿತು ನನಗೆ, ನಾನು ಎಂಡೇ ಮಾಡಲಿಲ್ಲ ವ್ಲಾಗ್ನ ಅಂತ. ಸೊ ಅದಕ್ಕೆ ಬಂದೆ. ಆಮೇಲೆ ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಆಮೇಲೆ ನಾಳೆ ಸಿಗ್ತೀನಿ ಗೈಸ್ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮತ್ತು ನಾಳೆ ಕ್ಲೋಸಿಂಗ್ ಸೆರೆಮನಿ ಇದೆ ಗೈಸ್, ಮರಿಬೇಡಿ ಅದನ್ನು. ಅದು ತುಂಬ ಇಂಪಾರ್ಟೆಂಟ್, ಮೀನ್ಸ್ ಲಾಸ್ಟ್ ಡೇ ಅಂದ್ಕೊಳ್ಳಿ. ನಾಳೆ ಸ್ವಲ್ಪ ಇದು ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮೂವ್ ಆಗೋಣ. ಏನೇನಾಗುತ್ತೆ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬಟ್ ಸಾಂಗ್ಸ್ ಎಲ್ಲ ಗೈಸ್ ಸ್ವಲ್ಪ ತೋರ್ಸೋಕ್ಕೆ ಕಷ್ಟನೇ, ಯಾಕೆಂದರೆ ಕಾಪಿರೈಟ್ ಬೀಳ್ತಿದೆ. ಅದು ನೋಡಿಕೊಂಡು ಹಾಕಬೇಕು. ನೋಡೋಣ ಬನ್ನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಸಿಗ್ತೀನಿ ಒಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಈ ವಿಡಿಯೋ ಇಲ್ಲೇ ವಿನ್ ಮಾಡ್ತೀನಿ. ಬಾಯ್.